ಸೊ ಇವತ್ತು ನಮ್ಮ ಅಮ್ಮವ್ರವ್ರಿಗೆ ಹೋಗಿದ್ವಿ ನಾವೆಲ್ಲ ಫ್ಯಾಮ್ಲಿ. ಸೊ ಏನಕ್ಕೋಸ್ಕರ ಇವತ್ತು ಶನಿವಾರ ಇರೋದಕ್ಕೋಸ್ಕರ ನಮ್ಮ ಊರಿಗೆ ಹೋದ್ವಿ. ಸೊ ನಾನು ಜಾಸ್ತಿ ದಿನಗಳಾಗಿತ್ತು ಹೋಗಿ. ನೋಡಿದ್ರೆ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿತ್ತು. ನಾನಿದ್ದಾಗ ಮಾತ್ರ ಎಷ್ಟು ಒಂಥರ ಗಲೀಜಾಗಿತ್ತು. ನಾನು ಹೋದಾಗ ಎಷ್ಟು ಕ್ಲೀನಾಗಿದೆ ಅನ್ನಿಸ್ತು. ಇಲ್ಲಿ ನೋಡಿದ್ರೆ ಬದ್ನೆಕಾಯಿ ಒಂದೊಂದು ಬಿಟ್ಟಿದ್ವು. ಇಲ್ಲಿ ನೋಡಿದ್ರೆ ಫ್ಲವರ್ ನೋಡಿದ್ರೆ ಚೆನ್ನಾಗಿತ್ತು. ನನಗಂದರೆ ಫ್ಲವರ್ ಅಂದರೆ ತುಂಬ ಇಷ್ಟ. ನೋಡಿ ಒಂದೊಂದು ಎಲ್ಲ ಕಿತ್ಕೊಂಡು ಹೋದೆ ಮನೆಗೆ. ನೋಡಿ ಒಂದೊಂದೇ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ. ಸೊ ಈ ಹೂವು ಮತ್ತು ಈ ಎಲೆ ಯಾರಿಗೆ ಡ್ಯಾಂಡ್ರಫ್ ಇರುತ್ತೋ ಅವ್ರಿಗೆ ಗುರ್ತಿ ಉಪಯೋಗವಾಗುತ್ತದೆ. ಯಾರು ಕೂದಲು ಉದುರ್ತಿರುತ್ತಲ್ವ ಅವ್ರಿಗೆ ಗುರ್ತಿ ಉಪಯೋಗವಾಗುತ್ತದೆ. ಇಲ್ಲಿ ಬೇವಿನ ಸೊಪ್ಪಿತ್ತು. ಬೇವಿನ ಸೊಪ್ಪೇ ಇಲ್ಲ ಅಂತ ನೋಡ್ತಾ ಇದ್ದೀನಿ ಯಾವಾಗಿಂದ. ಅಲ್ಲಿ ನೋಡಿಬಿಟ್ರೆ ಉದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕೂ ಹೋಗಲ್ಲ. ಇಲ್ಲಿ ನೋಡಿದ್ರೆ ಅವರೆಕಾಯಿ ಎಲ್ಲ ಬಿಟ್ಟಿದ್ವು, ಹೂವು ಬಿಟ್ಟಿದ್ವು. ಸೊ ನನಗಂತೂ ತುಂಬ ಹೂವಿನ ಮೇಲೇ ಸೊ ಯಾವತ್ತಿದ್ರೂ ನಾನು ಊರಿಗೆ ಬಂದಮೇಲೆ ಫ್ಲವರ್ ಮೇಲೇ ಗಮನ ಇರುತ್ತೆ. ಸೊ ಚೆನ್ನಾಗಿತ್ತು ಫ್ಲವರ್ ಅಲ್ವಾ. ಎಲ್ರಿಗೂ ಫ್ಲವರ್ ಅಂದರೆ ತುಂಬ ಇಷ್ಟ ಅನ್ಸ್ಕೊತೀನಿ. ಸೊ ನಾಳೆಗೆ ನೋಡು ಮೊಗ್ಗು ಬಿಟ್ಟಿದೆ. ಸೊ ಯಾರಿಗೆ ಏರ್ಸ್ ಉದುರ್ತಿರುತ್ತೋ ಅವ್ರಿಗೆ ಒಳ್ಳೆಯದು ಈ ಹೂವು ಮತ್ತು ಎಲೆ. ಮತ್ತೆ ಕಿತ್ಕೊಂಡಿದ್ದ ಖಾಲಿ ಆಯಿತು. ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ನೋಡಿ ಇವೆಲ್ಲ ಗಿಡಗಳೇ ನಮ್ಮ ಸುತ್ತಮುತ್ತಿರೋವು. ಇದು ಹೂವನೇ. ಸೊ ಇದು ಹೂವನೇ. ನಮ್ಮ ಒಳಗೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮವ್ರು ಸಾಕು ಬನ್ನಿ ನಿಂತಿದ್ದಾರೆ. ಅದ್ರಿಗೋಸ್ಕರ ಹೋಗೋಣ ಅಂತ ಹೊರಡ್ತಿದ್ದೀನಿ. ಇಲ್ಲಿ ನೋಡಿದ್ರೆ ಕಿಟಕಿಯಲ್ಲಿ ನೋಡಿದ್ರೆ ಹೂಗಳು ಚೆನ್ನಾಗಿತ್ತು. ಮತ್ತು ನೋಡೋಷ್ಟೊತ್ತಿಗೆ ನಮ್ಮ ಅಕ್ಕವರು ಎದ್ದು ಊಟ ಮಾಡಿದರು, ಕಸ ಎಲ್ಲ ಗುಡಿಸಾಕಿದ್ರು. ನಾನೊಂದು ಟ್ರಿಪ್ ವಾಕಿಂಗ್ ಹೋಗಿದ್ದೆ ಅಲ್ವಾ, ಎಲ್ಲ ಕ್ಲೀನಾಗಿತ್ತು. ಮತ್ತು ದೇವನ ರೂಮ್ ಹತ್ರ ಹಾಕ್ಬಿಟ್ಟು ಹೂವುಗಳೆಲ್ಲ ನೋಡಿ ಎಷ್ಟು ಬಿಟ್ಟಿದ್ದಾವೆ. ಸೊ ಬಿಟ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ರೂಮ್ ಒಳಗೆ ಹೋದೆ. ರೂಮಲ್ಲಿ ಯಾರೂ ಇರಲಿಲ್ಲ, ಎದ್ದಿದ್ರು. ನಮ್ಮ ಅಕ್ಕ ನೋಡಿದ್ರೆ ಇಲ್ಲಿ ಅಡುಗೆ ಮಾಡ್ತಿದ್ರು. ಅಲ್ಲಿ ನಮ್ಮ ದೊಡ್ಡಪ್ಪ ಅವ್ರು ಮೀಟಿಂಗ್ ಹೊಡಿತಿದ್ರು. ನೋಡಿದೆ ಮತ್ತು ಟಿ ವಿನೇ ಹಾಕಿದ್ರು. ಯಾವುದು ಅಂದರೆ ಮೂವಿ ಅದು ಮುತ್ತಾತಂದಂತೆ ನಮ್ಮ ಆ ಕಾಲದಲ್ಲಿ ನೋಡ್ತಿದ್ರಂತೆ. ನಾವಂತೂ ನೋಡೋದಿಲ್ಲ ಬಿಡಿ ಈ ಪಿಕ್ಚರು. ಅದಂತೂ ಸಖತ್ತಾಗಿತ್ತು. ಉದಯ ಟಿ ವಿ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯಲ್ಲಿ ಉದಯ ಟಿ ವಿ ಜಾಸ್ತಿ ನೋಡ್ತಾರೆ. ಸೊ ನನಗಂತೂ ಇಷ್ಟನೇ ಆಗಲ್ಲ. ನಾನು ಟಿ ವಿನೂ ನೋಡಲ್ಲ, ಮೂವಿಗೂ ಹೋಗಲ್ಲ. ಸೊ ಯಾರಿಗಿಷ್ಟ ಮೂವಿ ಕಮೆಂಟ್ ಮಾಡಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಪ್ರತಿಯೊಬ್ಬರು ಫಾಲೋ ಮಾಡಿಲ್ಲೋ ಫಾಲೋ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸೊ ಮತ್ತು ನಮ್ಮ ಅಮ್ಮವರೆಲ್ಲ ರೆಡಿಯಾಗಿ ಬರ್ತಿದ್ರು. ನಮ್ಮ ಅಜ್ಜಿ ಹೋಗ್ಬಿಟ್ಟು ಬದನೇಕಾಯಿ ಕಿತ್ಕೊಂಬಂದಿಲ್ಲ ಅಂತ ಬದನೇಕಾಯಿ ಕಿತ್ಕೊಂಬರೋಕೆ ಹೋದ್ರು. ಕಿತ್ಕೊಂಬಂದರು. ಸ್ವಲ್ಪ ಕಾಯಿ ಸಿಕ್ಕಿತ್ತು. ಹೂವು ನೋಡಿದ್ರೆ ಎಷ್ಟು ಚೆನ್ನಾಗಿದೆಯೋ ಅಂದರೆ ಅನಿಸ್ಬಿಡ್ತು. ಇಲ್ಲಿ ನೋಡಿದ್ರೆ ಮುದ್ದೆ ಇತ್ತು. ಮುದ್ದೆ ಸ್ವಲ್ಪ ಯಾವ್ದಾರ್ಗನ್ನ ಕೋಳಿಗೋ ಹಸುಗೆ ನೋಡಿದ್ರೆ ಬದನೇಕಾಯಿ ನಮ್ಮ ಅಜ್ಜಿ ಕಿತ್ಕೊಂಡ್ಬಂದು ಇದು ರೆಡಿಯಾಗಿದ್ದರು. ಯಾಕೆಂದರೆ ನಾವು ಈಗ ಮಾರ್ನಿಂಗ್ ಬಂದಿದ್ದರೆ ಇವಾಗ ಹೊರಡಬೇಕಲ್ವ ಊರಿಗೆ. ಅದಕ್ಕೋಸ್ಕರ ನಮ್ಮಮ್ಮ ಇಟ್ಕೊಂಡು ಊಟ ಮಾಡ್ತಿದ್ದಾರೆ. ನಮ್ಮ ಅಕ್ಕವ್ರು ಇದಕ್ಕೆ ಬೇಳೆ ಸಾಂಬಾರು, ಅವರೆಕಾಯಿ ಸಾಂಬಾರು ಅಂತಾರೆ ನಮ್ಮ ಕಡೆ. ಅವರೆಕಾಯಿ ಸಾಂಬಾರೆಲ್ಲ ಮುದ್ದೆ ಮಾಡಿದರು. ಬಿಸಿ ಮುದ್ದೆ, ಬಿಸಿ ಸಾರು ಮಾಡಿದರು. ತಿಂದ್ಬಿಟ್ಟಿದ್ದು. ಮತ್ತು ಸ್ವಲ್ಪ ವರ್ಕ್ ಇತ್ತು. ನನಗೂ ಫ್ರೆಶರ್ ಆಗಿತ್ತು. ಬೆಳಗ್ಗೆ ಎದ್ದು ಸ್ವಲ್ಪ ಎದ್ದಿದ ತಕ್ಷಣವೇ ಪ್ರೆಷರ್ ಇರುತ್ತೆ ನನಗಂತೂ. ಸೊ ನನಗಂತೂ ಸಿಕ್ಕಾಪಟ್ಟೆ ಕೆಲಸ. ಅದಕ್ಕೋಸ್ಕರ ನಮ್ಮ ಅಕ್ಕನೇ ಮಾಡಿದ್ದು. ನಾವಂತೂ ಅಡುಗೆ ಕಡೆ ಹೋಗಲ್ಲ. ಮತ್ತು ನಮ್ಗೆ ಹೊಲ್ದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಬಂದರು ಅಂತ ಎಳ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಹೂವುಗಳೆಲ್ಲ ಚೆನ್ನಾಗಿದ್ವು. ಇಲ್ಲಿ ನೋಡಿದ್ರೆ ನಮ್ಮ ಹಸು ಮೇಯ್ತಿತ್ತು. ಸೊ ನಮ್ಮ ಅಕ್ಕವರೆಲ್ಲ ಹೋಗ್ತಿದ್ರು. ಏಕೆಂದರೆ ಸ್ವಲ್ಪ ಹಳ್ಳಿ ಕಡೆ ಹೋದರೆ ಪ್ರೆಷರ್ ಇಷ್ಟ ಆಗುತ್ತಲ್ವ. ಮತ್ತು ನಮ್ಮ ಅಮ್ಮವರು ಇವರು ಒಬ್ಬಟ್ಟು ಮಾಡ್ತಿದ್ರು. ನಾವು ತೋಟದಿಂದ ಬಂದರಷ್ಟಾಗಿ ಇವರೆಲ್ಲ ಒಬ್ಬಟ್ಟು ಮಾಡ್ತಿದ್ರು.
ನಮ್ಮಮ್ಮವರು ನಮ್ಮ ಅಕ್ಕವರು. ಅಲ್ಲಿ ನೋಡಿದ್ರೆ ಏನು ಅಂದರೆ ಒಬ್ಬಟ್ಟಿಗೆ ಎಲ್ಲ ನೂರಿಕ್ಕಿದ್ರು, ರುಬ್ಬಿ ಇಕ್ಕಿದ್ರಲ್ವ. ನನಗೂ ಅಂತೂ ಬರೋದೇ ಇಲ್ಲ ಒಬ್ಬಟ್ಟು ತಟ್ಟಕ್ಕೆ. ನೀವೇ ತಟ್ಕೊಳ್ಳಿ ಅಂತ ನಾನು ಹೋಗ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡೆ. ಅವ್ರು ಒಬ್ಬಟ್ಟು ಮಾಡಿದ್ರು, ನಾನು ತಿಂದೆ ಅಷ್ಟೇ. ಸೊ ಮತ್ತು ನಿಮ್ಗೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಒಬ್ಬಟ್ಟು ಕಮೆಂಟ್ ಮಾಡಿ ನೋಡೋಣ ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತದೆ. ಸೊ ಶೇರ್ ಕಮೆಂಟೆಡ್ ಯೂಟ್ಯೂಬ್ ಚಾನಲ್ ಅಂತೂ ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ. ನನಗಂತೂ ಬಿಸ್ಕೆಟ್ ಇರಬೇಕು ಪಕ್ಕ. ಈ ಬಿಂದಿಗೆ ನೋಡಿದ್ರೆ ಗಲೀಜಾಗಿತ್ತು. ಯಾಕ್ರೆ ಇದು ಇಕ್ಕಿದ್ರೆ ಅಂದರೆ ತೊಳಿಬೇಕು ಎಲ್ಲ ಪಾತ್ರೆಗಳು ಇಳಿದು ಅಂದರು. ಸರಿ ಅಂತ ಸುಮ್ಮನೆ ಅದೇ. ನಾನು ಮತ್ತೆ ಊರಿಗೆ ಹೋಗ್ಬೇಕು ಅಂತ ಹೊರಡಬೇಕು ಅಂತ ರೆಡಿಯಾಗಿದ್ದೆ. ರೆಡಿ ಆದಮೇಲೆ ನನ್ನ ಹತ್ರ ಗ್ಯಾಸ್ ಹತ್ರ ಹೋಗಲ್ಲ. ನಮ್ಮ ಅಕ್ಕ ಬಿಸಿ ಬಿಸಿ ಒಬ್ಬಟ್ಟು ಸಾಂಬಾರು ಮಾಡಿದರು. ನಾನು ಒಬ್ಬಟ್ಟಿನ ತಟ್ಟಬೇಕಾಗಿದ್ರೆ ಹೂರ್ಣ ಇರುತ್ತಲ್ವ, ಅದು ತಿಂತಾ ಇದ್ದೀನಿ. ಏನು ಮಾಡೋದು ಅಂತ ನಮ್ಮ ಅಜ್ಜಿ ಮತ್ತೆ ಇಲ್ಲಿ ಪಾಪ ನಮ್ಮ ಅಜ್ಜಿ ತೆನೆ ಎಲ್ಲ ಕೊಯ್ದುಬಿಟ್ಟು ಇದೆಲ್ಲ ಕೊಯ್ತಿದ್ರು ಪಾಪ. ಪ್ರೆಷರ್ ಅಂತ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೊಯ್ದೆ. ನಮ್ಮ ಹಳ್ಳಿ ಕಡೆ ಅಂದ್ರೇ ಇಷ್ಟೇ ಇರುತ್ತೆ. ಇಲ್ಲಿ ವರ್ಕ್ ಇರೋದಕ್ಕೋಸ್ಕರನೂ ಪ್ರೆಷರು, ಈ ಕಡೆ ಔಟ್ ಸೈಡ್ ಹೋಗಿ ಕೆಲಸ ಮಾಡೋದ್ರಿಗೋಸ್ಕರ ಇರುತ್ತೆ ಅಂತ. ನನಗಂತೂ ಸ್ವಲ್ಪ ಕೂತ್ಕೊಳ್ಳೋಣ ಅಷ್ಟೇ ಸಾಕಾಯಿತು. ಅದ್ರ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ನಮ್ಮ ಯೂಟ್ಯೂಬ್ ಚಾನಲ್ ಶೇರ್ ಕಮೆಂಟ್ಸ್